ಭಾರತದ ಉಪರಾಷ್ಟ್ರಪತಿಗಳು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಸಂವಿಧಾನಾತ್ಮಕ ಅಂಶಗಳು. ಅನುಚ್ಛೇದ 3. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು. ಉಪರಾಷ್ಟ್ರಪತಿ ಭಾರತದ ಎರಡನೇ ಅತ್ಯುತ್ತಮ ಸಾಂವಿಧಾನಿಕ ಹುದ್ದೆ. ಉಪರಾಷ್ಟ್ರಪತಿ ರಾಜ್ಯದ ಪಥನಿಮಿತ್ತ ಸಭಾಪತಿ ಎಕ್ಸ್ ಅಫಿಸಿಯೋ ಚೇರ್ಮನ್ ಆಗಿರುತ್ತಾರೆ. ಅನುಚ್ಛೇದ 64. ಉಪರಾಷ್ಟ್ರಪತಿ ರಾಜ್ಯಸಭೆಯ ಪಥನಿಮಿತ್ತ ಸಭಾಪತಿಯಾಗಿರುತ್ತಾರೆ. ಉಪರಾಷ್ಟ್ರಪತಿ ಸಾಮಾನ್ಯವಾಗಿ ರಾಜ್ಯಸಭೆಯ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಉಪರಾಷ್ಟ್ರಪತಿಯ ಅಧಿಕಾರಾವಧಿ 5 ವರ್ಷ. ಉಪರಾಷ್ಟ್ರಪತಿ ಪುನರಾಯ್ಕೆ ಆಗಬಹುದು. ಉಪರಾಷ್ಟ್ರಪತಿ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಸಲ್ಲಿಸುತ್ತಾರೆ. ಉಪರಾಷ್ಟ್ರಪತಿಯನ್ನು ರಾಜ್ಯಸಭೆಯು ನಿರ್ಣಯ ಮೂಲಕ ಪದಚ್ಯುತಗೊಳಿಸಬಹುದು, ಆದರೆ ಲೋಕಸಭೆಯು ಅದಕ್ಕೆ ಒಪ್ಪಿಗೆ ನೀಡಬೇಕು. ಉಪರಾಷ್ಟ್ರಪತಿಯ ಪದಚ್ಯುತಿಗೆ ಸಾಂವಿಧಾನಿಕ ಮಹಾಭಿಯೋಗ ಎಂಬ ಪದವನ್ನು ಬಳಸಲಾಗಿಲ್ಲ. ಉಪರಾಷ್ಟ್ರಪತಿ ಚುನಾವಣೆ. ಉಪರಾಷ್ಟ್ರಪತಿಯನ್ನು ನೇರವಾಗಿ ಜನರು ಆಯ್ಕೆ ಮಾಡುವುದಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ತಿನ 2 ಸದನಗಳ ಸದಸ್ಯರು ಚುನಾವಣಾ ಮಹಾವಿದ್ಯಾಲಯದ ಭಾಗವಾಗಿರುತ್ತದೆ. ರಾಷ್ಟ್ರಪತಿ ಚುನಾವಣೆಯಂತೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆಗಳ ಸದಸ್ಯರು ಭಾಗವಹಿಸುವುದಿಲ್ಲ. ನಾಮನಿರ್ದೇಶನ ಸಂಸದರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಪ್ರಮಾಣಾನುಪಾತ ಪ್ರಾತಿನಿಧ್ಯ ಪದ್ಧತಿ ಬಳಸಲಾಗುತ್ತದೆ. ಮತದಾನದಲ್ಲಿ ಏಕವರ್ಗಾಯಿಸಬಹುದಾದ ಮತ ಪದ್ಧತಿ ಬಳಸಲಾಗುತ್ತದೆ. ಉಪರಾಷ್ಟ್ರಪತಿ ಚುನಾವಣೆಯ ಮತದಾನ ರಹಸ್ಯ ಮತದಾನದ ಮೂಲಕ ನಡೆಯುತ್ತದೆ. ಅನುಚ್ಛೇದ 66. ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದೆ. ಅರ್ಹತೆಗಳು. ಉಪರಾಷ್ಟ್ರಪತಿ ಅಭ್ಯರ್ಥಿಯು ಭಾರತದ ನಾಗರಿಕರಾಗಿರಬೇಕು. ಕನಿಷ್ಠ ವಯಸ್ಸು 35 ವರ್ಷ. ಅಭ್ಯರ್ಥಿಯು ರಾಜ್ಯಸಭೆಯ ಸದಸ್ಯನಾಗಲು ಅರ್ಹರಾಗಿರಬೇಕು. ಅಭ್ಯರ್ಥಿಯು ಲಾಭದಾಯಕ ಹುದ್ದೆ ಹೊಂದಿರಬಾರದು. ಉಪರಾಷ್ಟ್ರಪತಿ ಅಭ್ಯರ್ಥಿಗೆ ರಾಷ್ಟ್ರಪತಿ ಚುನಾವಣೆಯಂತೆ 50 ಪ್ರಸ್ತಾಪಕರು ಮತ್ತು 50 ಅನುಮೋದಕರು ಅಗತ್ಯ. ಉಪರಾಷ್ಟ್ರಪತಿಯ ಪ್ರಮುಖ ಅಧಿಕಾರಗಳು. ಉಪರಾಷ್ಟ್ರಪತಿಯ ಪ್ರಮುಖ ಸಂವಿಧಾನಾತ್ಮಕ ಕಾರ್ಯ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಜ್ಯಸಭೆಗೆ ಸಭಾಪತಿಯಾಗಿ ಅವರು ಸಭೆಯ ಕಲಾಪವನ್ನು ನಡೆಸುತ್ತಾರೆ. ಸಾಮಾನ್ಯವಾಗಿ ಸಭಾಪತಿಯಾಗಿ ಮೊದಲ ಮತ ಚಲಾಯಿಸುವುದಿಲ್ಲ, ಆದರೆ ಮತಗಳು ಸಮಾನವಾದಾಗ ನಿರ್ಣಾಯಕ ಮತ ಚಲಾಯಿಸಬಹುದು. ಉಪರಾಷ್ಟ್ರಪತಿ ರಾಜ್ಯಸಭೆಯ ಸದಸ್ಯರಲ್ಲ, ಆದರೆ ಅದರ ಸಭಾಪತಿಯಾಗಿರುತ್ತಾರೆ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ರಾಜ್ಯಸಭೆಯ ಸಭಾಪತಿ ಸ್ಥಾನವನ್ನು ನಿರ್ವಹಿಸುವುದಿಲ್ಲ. ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿ ಗರಿಷ್ಠ 6 ತಿಂಗಳವರೆಗೆ ಕಾರ್ಯನಿರ್ವಹಣಾ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು. ರಾಷ್ಟ್ರಪತಿ ಹುದ್ದೆಯೊಂದಿಗೆ ಸಂಬಂಧ. ಅನುಚ್ಛೇದ 65. ರಾಷ್ಟ್ರಪತಿಯ ಹುದ್ದೆ ಖಾಲಿಯಾದಾಗ ಅಥವಾ ರಾಷ್ಟ್ರಪತಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದಾಗ ಉಪರಾಷ್ಟ್ರಪತಿಯ ಪಾತ್ರವನ್ನು ವಿವರಿಸುತ್ತದೆ. ರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಉಪರಾಷ್ಟ್ರಪತಿ ಕಾರ್ಯನಿರ್ವಹಣಾ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಷ್ಟ್ರಪತಿ ಅನಾರೋಗ್ಯ, ಗೈರು ಹಾಜರು ಅಥವಾ ಇತರ ಕಾರಣಗಳಿಂದ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ರಾಷ್ಟ್ರಪತಿಯ ಅಧಿಕಾರಗಳು ಮತ್ತು ಸೌಲಭ್ಯಗಳು ದೊರೆಯುತ್ತವೆ. ಪ್ರಮುಖ ವ್ಯಕ್ತಿಗಳು ಪರೀಕ್ಷೆಗೆ. ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1952ರಿಂದ 1962ರವರೆಗೆ ಉಪರಾಷ್ಟ್ರಪತಿಗಳಾಗಿದ್ದರು. ಭಾರತದ ಮೊದಲ ಮಹಿಳಾ ಉಪರಾಷ್ಟ್ರಪತಿ ಇನ್ನೂ ಆಗಿಲ್ಲ. ಭಾರತದ ಮೊದಲ ದಲಿತ ಉಪರಾಷ್ಟ್ರಪತಿ ಕೆ.ಆರ್. ನಾರಾಯಣ್ ಅವರು ನಂತರ ಭಾರತದ ರಾಷ್ಟ್ರಪತಿಯಾದರು. ಹಮೀದ್ ಅನ್ಸಾರಿ ಅವರು 2 ಅವಧಿಗೆ ಉಪರಾಷ್ಟ್ರಪತಿಯಾಗಿ ಪ್ರಮುಖ ವ್ಯಕ್ತಿ. ಜಗದೀಪ್ ಧನ್ಕರ್ ಅವರು ಭಾರತದ 14ನೇ ಉಪರಾಷ್ಟ್ರಪತಿ. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಅವರು 15ನೇ ಉಪರಾಷ್ಟ್ರಪತಿ. ಅವರು 12 ಸೆಪ್ಟೆಂಬರ್ 2025ರಂದು ಭಾರತದ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಆರ್ಟಿಕಲ್ 63 ಉಪರಾಷ್ಟ್ರಪತಿ. 64 ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿ. 65 ರಾಷ್ಟ್ರಪತಿಯ ಕರ್ತವ್ಯ ನಿರ್ವಹಣೆ. 66 ಉಪರಾಷ್ಟ್ರಪತಿ ಚುನಾವಣೆ. 67 5 ವರ್ಷ ಅಧಿಕಾರಾವಧಿ. 68 ಹುದ್ದೆ ಖಾಲಿಯಾದಾಗ ಚುನಾವಣೆ. 69 ಪ್ರಮಾಣವಚನ. 71 ಚುನಾವಣಾ ಸಂಬಂಧಿತ ವಿವಾದಗಳು. ಚುನಾವಣೆ. ಸಂಸತ್ತಿನ 2 ಸದನಗಳ ಸದಸ್ಯರು. ರಾಜ್ಯ ವಿಧಾನಸಭೆ ಮತವಿಲ್ಲ. ನಾಮನಿರ್ದೇಶಿತ ಸಂಸದರು ಮತ ಹಾಕಬಹುದು. ವಯಸ್ಸು 35 ವರ್ಷ. ಅರ್ಹತೆ. ರಾಜ್ಯಸಭೆಯ ಸದಸ್ಯನಾಗಲು ಅರ್ಹತೆ. ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್. ರಾಧಾಕೃಷ್ಣನ್. ಪ್ರಸ್ತುತ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್.